मॉर्निंग चिल्ड्रन। तो जैसे कि मैंने आपको जो है पिछली कक्षा में क्या बताई थी, जो काको का नया स्कूल, ठीक है। तो काको के बारे में जो है मैंने आपको पिछली कक्षा में बताई थी। तो क्या बताई थी, यही कि काकू जो है एक छोटा लड़का है, तो उसका नाम है काकू। तो काकू जो है पहले जिस स्कूल में पढ़ता था वह सिर्फ खेलता था। उस स्कूल में जो है वह सिर्फ खेलता था, कुछ पढ़ाई लिखाई कुछ भी नहीं करता था। तो वहाँ पर जो है जो पढ़ाने वाली एक दीदी थी उस स्कूल में, तो दीदी जो है इसे बहुत सारी कविताएँ जो है सुनाती थी। तो दीदी जो है इस यानी कि इस काकू को जो यानी कि छोटे बच्चा जो है काकू, उसको जो है बहुत सारी कविताएँ सिखाती थी। तो इस वजह से जो है इस काकू को जो है बहुत सारी कविताएँ याद थी। काकू को जो है बहुत सारी कविताएँ याद थी, ठीक है। तो काकू जो है उस स्कूल को जो है छोड़कर अब जो है वो नए स्कूल में जाने वाला है। अब जो है उस नए स्कूल में जाने वाला है, तो वह बहुत ही जो यहाँ पर जो है दिया गया है इस पाठ में कि उसका स्कूल कैसा होगा, उसका स्कूल कैसा होगा, उस स्कूल में उस नए स्कूल में क्या क्या है क्या नहीं है, इसके बारे में जो है यहाँ पर यानी कि आपके जो है किताब में दी गई इस पाठ में पूरा जो है दी गई है, ठीक है, एक तरह से जो है दी गई है। तो क्या करेंगे हम जो है अगली भाग जो था तो उसके बारे में हम क्या करेंगे आज की कक्षा में अध्ययन करेंगे, ठीक है। ನೋಡಿ ನಾನು ನಿಮಗೆ ಈಗಾಗಲೇ ಮುಂಚೆನೇ ಹೇಳಿದ್ದೆ ಏನಂತಂದರೆ, ಈ ಕಾಕು ಇದಲ್ಲ ಒಂದು ಚಿಕ್ಕ ಪುಟಾಣಿ ಹುಡುಗ. ಸೊ ಆತ ಹುಡುಗ ಮೊದಲು ತಾನು ಕಲಿತಂತಹ ಒಂದು ಸ್ಕೂಲನ್ನು ಬಿಟ್ಟು ಇನ್ನು ಬೇರೆ ಒಂದು ಹೊಸ ಶಾಲೆಗೆ ಒಂದು ಹೋಗ್ತಾ ಇರ್ತಾನೆ ಆತ. ಓಕೆ, ಮೊದಲು ತಾನು ಸ್ಕೂಲಲ್ಲೇ ಕಲಿತಾ ಇರ್ತಾನೆ. ಆ ಸ್ಕೂಲ್ ಏನಿರುತ್ತೆ ಅಲ್ಲಿ ಬರೀ ಆಟ ಆಡ್ತಾ ಇರ್ತಾನೆ. ಆತ ಏನೇನೋ ಒಂದು ಬರೆಯೋದು ಓದೋದಾಗಲಿ ಅಲ್ಲಿ ಮಾಡ್ತಾ ಇರೋದಿಲ್ಲ. ಓಕೆ, ಆ ಮೊದಲು ಇರ್ತಕ್ಕಂಥ ಒಂದು ಆ ಶಾಲೆಯಲ್ಲಿ ಅಥವಾ ಒಂದು ಸ್ಕೂಲ್ನಲ್ಲಿ ಅಂತೇಳಿ ಹೇಳ್ಬೋದು. ಸೊ ಆದರೆ ಈಗ ಏನು ಮಾಡ್ತಾ ಇದ್ದಾರೆ, ಆತ ಇನ್ನೊಂದು ಬೇರೆ ಸ್ಕೂಲ್ಗೆ ಹೋಗೋನಿದ್ದಾನೆ. ಅಂದರೆ ಇನ್ನೂ ಬೇರೆ ಒಂದು ಹೊಸ ಶಾಲೆಗೆ ಆತ ಇನ್ನೂ ಹೋಗೋನಿದ್ದಾನೆ. ಇದಕ್ಕಿಂತ ಮುಂಚೆ ಒಂದು ಆ ಕಲಿತಿರ್ತಕ್ಕಂಥ ಒಂದು ಶಾಲೆಯಲ್ಲಿ ಆತ ಓದು ಬರಹ ಏನನ್ನು ಮಾಡ್ತಾ ಇರಲಿಲ್ಲ, ಬದಲಾಗಿ ಆತ ಏನು ಮಾಡ್ತಿರ್ತಾನೆ ಅಲ್ಲಿ ಆಟವನ್ನು ಆಡ್ತಾ ಇರ್ತಾನೆ. ಓಕೆ, ಸೊ ಅಲ್ಲಿ ಆತನಿಗೆ ಕಲಿಸತಕ್ಕಂತಹ ಒಬ್ಬ ಅಕ್ಕ ಇರ್ತಾಳೆ. ದೀದಿ ಅಂದ್ರೇನು ಅಕ್ಕ ಇರ್ತಾಳೆ, ಕಲಿಸ್ತಕ್ಕಂತಹ ಒಬ್ಬಳು ಅಕ್ಕ ಇರ್ತಾಳೆ. ಸೊ ಆ ಅಕ್ಕ ಏನು ಮಾಡ್ತಿರ್ತಾಳೆ ಅಂದರೆ ಈ ಪುಟಾಣಿ ಹುಡುಗರಿಗೆ ಏನು ಕಲಿಸ್ಕೊಟ್ಟಿರ್ತಾಳೆ ಅಂದರೆ ಸಾಕಷ್ಟು ಒಂದು ಹಲವಾರು ಕವಿತೆಗಳನ್ನು ಆಕೆ ಏನು ಮಾಡ್ತಿರ್ತಾಳೆ ಒಂದು ಪುಟಾಣಿ ಹುಡುಗಗೆ ಹೇಳ್ತಾ ಇರ್ತಾಳೆ. ಸಾಕಷ್ಟು ಹಲವಾರು ಕವಿತೆಗಳನ್ನು ಈ ಒಂದು ಚಿಕ್ಕ ಪುಟಾಣಿ ಹುಡುಗ ಕಾಕು ಅನ್ನೋ ಒಂದು ಹೆಸರಿನ ಹುಡುಗನಿಗೆ ಆಕೆ ಹೇಳಿಕೊಡ್ತಾ ಇರ್ತಾಳೆ ಅಂತೇಳಿ ಹೇಳ್ಬೋದು. ಸೊ ಅದಕ್ಕಾಗಿ ಆ ಕಾಕು ಅಂದರೆ ಆ ಕಾಕು ಹೆಸರಿನ ಒಂದು ಪುಟ್ಟ ಹುಡುಗನಿಗೆ ಈ ಎಲ್ಲ ಕವಿತೆಗಳು ಅಂದರೆ ಸಾಕಷ್ಟು ಹಲವಾರು ಕವಿತೆಗಳು ಆತನಿಗೆ ಬರ್ತಾ ಇರ್ತವೆ, ಒಂದು ನೆನಪಿನಲ್ಲಿ ಕೂಡ ಇರ್ತವೆ ಅಂತೇಳಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಆತ ಇನ್ನು ಏನು ಮಾಡುವವನಿರ್ತಾನೆ ಅಂದರೆ ಇನ್ನು ಹೊಸ ಶಾಲೆಗೆ ಹೋಗುವವನಿರ್ತಾನೆ. ಓಕೆ, ಸೊ ಆವಾಗ ಏನಾಗುತ್ತೆ, ಆ ತಾಯಿಯವರು ಒಂದು ಆತನಿಗೆ ಒಂದು ಮಾತನ್ನು ಹೇಳ್ತಾರೆ, ಕಾಕು ಏನು ಮಾಡ್ತಾ ಇದೆಯಾ, ಇವತ್ತು ಬೇಗನೆ ನೀನು ಮಕ್ಕೋ, ಯಾಕಂದರೆ ಮಲಗಿಕೊಳ್ಳು, ಯಾಕಂದರೆ ನಾಳೆ ಮರುದಿನ ಏನಾಗುತ್ತೆ ನಿನ್ನನ್ನು ನಾನು ಕರೆದುಕೊಂಡು ಒಂದು ಹೊಸ ಶಾಲೆಗೆ ಹೋಗ್ತೀನಿ ನಾನು ಅಂತೇಳಿ ಹೇಳ್ತಾರೆ. ನಿನಗೆಲ್ಲ ಗೊತ್ತೇ ಇದೆ, ನೀನು ನಿನ್ನ ಹೊಸ ಶಾಲೆಗೆ ಹೋಗ್ತೀಯ ನಾಳೆ, ಸೊ ನಾನು ಕೂಡ ಬರ್ತೀನಿ ನಿನ್ನ ಜೊತೆ, ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ ಅಂತೇಳಿ ಏನು ಮಾಡ್ತಾರೆ ತಾಯಿಯವರು ಆತನಿಗೆ ಒಂದು ಆ ನೆನಪು ಮಾಡಿಕೊಡ್ತಾರೆ ಅಂತೇಳಿ ಹೇಳ್ಬೋದು. ಹೊಸ ಶಾಲೆಯ ಕುರಿತಾಗಿ ನೆನಪು ಮಾಡಿಕೊಡ್ತಾರೆ. ಆವಾಗ ಆತನಿಗೆ ಏನಾಗುತ್ತೆ ಅಂದರೆ ಪುಟ್ಟ ಹುಡುಗನಿಗೆ ಒಂದು ತನ್ನ ಶಾಲೆಯ ಒಂದು ಕುರಿತಾಗಿ ಆತ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದರೆ ಕಲ್ಪನೆ ಮಾಡ್ಕೊಳ್ಳಿ, ಓ ನನ್ನ ದೊಡ್ಡ ಶಾಲೆ ಯಾವ ಥರ ಇರ್ಬೋದಪ್ಪ, ಈ ಥರ ಇರ್ಬೋದಲ್ಲ, ಎಷ್ಟೆಲ್ಲ ಏನೆಲ್ಲ ಇರ್ಬೋದಲ್ಲ ಅಲ್ಲಿ ಅಂತೇಳಿ ಅದಕ್ಕೆ ಏನಾಗುತ್ತೆ ಒಂದು ಆ ಊಹೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಅಂದರೆ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆತ ಪ್ರಾರಂಭ ಮಾಡ್ತಾನೆ. ಯಾರು, ಕಾಕು ಅನ್ನೋ ಒಂದು ಹೆಸರಿನ ಒಂದು ಚಿಕ್ಕ ಪುಟಾಣಿ ಹುಡುಗ. ಓಕೆ,
ಸೊ ನೋಡಿ ಇಷ್ಟೆಲ್ಲ ಆಗಿತ್ತು ನಿನ್ನೆ ಒಂದು ಅಧ್ಯಾಯದಲ್ಲಿ. ನಾನು ಇನ್ನೊಂದು ಸ್ವಲ್ಪ ನಿಮ್ಗೆ ಏನು ಮಾಡ್ತೀನಿ, ಇನ್ನೊಂದು ಸಲ ನಿಮಗೂ ರಿಪೀಟ್ ಮಾಡಿ ಇಲ್ಲಿ ಹೇಳ್ತೀನಿ. ಓಕೆ, ನೋಡಿ ನಾವು ನಿನ್ನೆ ಎಲ್ಲಿಗೆ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿಗೆ ಸ್ಟಾರ್ಟ್ ಮಾಡಿದ್ವಿ. ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿರಿ, ನಾವು ನಿನ್ನೆ ಇಲ್ಲಿಗೆ ಒಂದು ಸ್ಟಾರ್ಟ್ ಮಾಡಿದ್ವಿ. ಏನಂತಂದರೆ ಕಾಕು ಜಿಸ್ ಸ್ಕೂಲ್ ಮೇ ಜಾತಾ ಥಾ वहाँ वह केवल खेलता था. ठीक है, तो कभी कभी पढ़ाने वाली दीदी कविताएं भी सिखाती थी. काकू ने ढेर सारी कविताएं याद की हुई हैं, माँ ने उसे बताया. तो देखिए, काकू पहले जो है जिस स्कूल में जाता था वह सिर्फ खेलता था, ना ही पढ़ता था और ना ही कुछ सुनता था, केवल जो है खेलता था. लेकिन वहाँ जो है यानी कि उस स्कूल में जो है एक दीदी थी. तो दीदी अंदर अक्का, तो एक जो दीदी थी जो इसे जो है यानी काकू को जो है पढ़ाती थी. तो वह दीदी जो है इस काकू को जो है बहुत सारी कविताएं भी सिखाती थी. पढ़ाने के साथ साथ जो है बहुत सारी जो है कविताएं भी इस काकू को यानी कि इस छोटे लड़के काकू को जो है वह दीदी सिखाती थी. ठीक है, तो वो जो है क्या थी वहाँ पर काकू को जो है यानी कि इस छोटे बच्चे को, यहाँ पे यूँ कहें तो इस छोटे बच्चे को जो है ढेर सारी कविताएं आती थी. इसलिए यानी कि दीदी जो है उसे कविताएं सिखाती थी. तो इसलिए जो है इस काकू को जो है दीदी की सिखाई हुई बहुत सारी कविताएं उसे याद थी. ठीक है, तो देखिए बाद में यहाँ पर जो है दिया गया है कि माँ ने उसे बताया. नोड्री आ ताइयोरू अंद्रेनु ई काकुन ताइयोरू, काकू जो है काकू की जो है माँ है उसे बताती है, यानी कि इसे बताती है, इसे जो है याद दिलाती है कि काकू तुम्हें जो है कल एक नए स्कूल जाना है, तुम्हें याद है ना. तो इस तरह जो है वहाँ पर पूछती है. तो माँ बताती है कि कल जो है तुम्हें क्या करना है, नए स्कूल जाना है. ठीक है, तो काकू कल हम तुम्हारे नए स्कूल चलेंगे. तो ನಾವು ಏನು ಮಾಡೋಣ, ನಾಳೆ ನಿನ್ನ ಹೊಸ ಶಾಲೆಗೆ ಹೋಗೋಣ, कल जो है तुम्हें अपने नए स्कूल जाना है, याद है ना. तो इस तरह जो है माँ उसे पूछती है. और जो है पूछने के बाद जो है वहाँ पर क्या होता है कि काकू जो है मन ही मन में जो है क्या करना शुरू कर देता है, सोचना शुरू कर देता है. किसके बारे में सोचना शुरू कर देता है, अपने जो है नया स्कूल है उसके बारे में जो है सोचना शुरू कर देता है. तो जैसे ही माँ उसे याद दिलाती है, काकू तुम्हें जो है कल क्या करनी है, एक नया स्कूल जाना है. तो जैसे ही माँ उसे बताती है तभी जो है काकू क्या करता है, काकू जो है अपने मन में विचार करना शुरू कर देता है कि आखिर मेरा नया स्कूल कैसा होगा, आखिर मेरा जो है नया स्कूल कैसा होगा, कैसा दिखने में कैसा होगा, क्या भवन जो है बहुत ही बड़ा होगा या फिर छोटा होगा. तो इस तरह की जो है बातें जो है उसके मन में जो है आने शुरू हो जाते हैं. ठीक है, ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದರೆ ಈ ಮೊದಲು ಕಲಿತಕ್ಕಂತಹ ಒಂದು ಕಾಕು ಏನು ಕಲಿತಾ ಇರ್ತಾನಲ್ಲ, ಆ ಮೊದಲು ಒಂದು ಶಾಲೆಯಲ್ಲಿ ಆತ ಓದು ಬರಹ ಏನು ಮಾಡ್ತಾ ಇರಂಗಿಲ್ಲ. ಬದಲಾಗಿ ಆತ ಬರೀ ಕೇವಲ ಏನು ಮಾಡ್ತಾ ಇರ್ತಾನೆ, ಆ ಆಟವನ್ನೇ ಆಡ್ತಾ ಇರ್ತಾನೆ, ಆಟ ಮಾತ್ರ ಆಡ್ತಾ ಇರ್ತಾನೆ. ಸೊ ಅಲ್ಲಿ ಕಲಿಸ್ತಿರ್ತಕ್ಕಂತಹ ಒಂದು ಅಕ್ಕ ಇರ್ತಾಳೆ. ಓಕೆ, ಅಲ್ಲಿ ಕಲಿಸಿರ್ತಕ್ಕಂಥ ಒಂದು ಅಕ್ಕ ಇರ್ತಾಳೆ. ಆ ಅಕ್ಕ ಏನು ಮಾಡ್ತಿರ್ತಾಳೆ ಅಂದರೆ ಅವಳು ಆ ಒಂದು ಕಾಕು ಈ ಚಿಕ್ಕ ಪುಟಾಣಿ ಹುಡುಗಗೆ ಒಂದು ಆ ಸಾಕಷ್ಟು ಹಲವಾರು ಕವಿತೆಗಳನ್ನು ಕೂಡ ಕಲಿಸ್ತಾ ಇರ್ತಾಳೆ. ಸೊ ಆ ಕವಿತೆಗಳು ಆತನಿಗೆ ಬರ್ತಾ ಇರ್ತವೆ. ಸೊ ಆ ಕವಿತೆಗಳು ಆ ಅಕ್ಕ ಇರ್ತಾಳಲ್ಲ ಎಲ್ಲ ಒಂದು ಕವಿತೆಗಳನ್ನು ಹೇಳಿಕೊಡ್ತಿರ್ತಾಳೆ, ಅದಕ್ಕೆ ಸಾಕಷ್ಟು ಹಲವಾರು ಕವಿತೆಗಳನ್ನು ಹೇಳಿ ಕೂಡ ಕೊಟ್ಟಿರ್ತಾಳೆ. ಸೊ ಅದಕ್ಕಾಗಿ ಈ ಕಾಕು ಒಂದು ಪುಟಾಣಿ ಹುಡುಗಗೆ ಸಾಕಷ್ಟು ಹಲವಾರು ಕವಿತೆಗಳು ಆತನಿಗೆ ಬರ್ತಾ ಇರ್ತವೆ. ಅಷ್ಟೇ ಅಲ್ಲದೆ ನೆನಪು ಕೂಡ ಇರ್ತವೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಒಂದಿನ ಏನಾಗುತ್ತೆ ಅಂದರೆ ಆ ತಾಯಿಯವರು ಏನು ಮಾಡ್ತಾರೆ, ಈತನಿಗೆ ಒಂದು ಆ ನೆನಪು ಮಾಡಿಕೊಡ್ತಾರೆ. ಎದರ ಕುರಿತಾಗಿ ಅಂದರೆ ಒಂದು ಹೊಸ ಶಾಲೆಗೆ ಹೊಸ ಶಾಲೆಗೆ ಹೋಗುವುದರ ಕುರಿತಾಗಿ ಆ ತಾಯಿಯವರು ಕಾಕುನ ಒಂದು ತಾಯಿಯವರು ಏನು ಮಾಡ್ತಾರೆ, ಈತನಿಗೆ ಒಂದು ಮನವರಿಕೆ ಮಾಡಿಕೊಡ್ತಾರೆ. ಓಕೆ, ಆ ಮನವರಿಕೆ ಮಾಡಿಕೊಡ್ತಾರೆ ಏನಂತಂದರೆ, ಕಾಕು ನಿನಗೆ ನೆನಪಿದೆ ತಾನೇ, ನಾಳೆ ಹೊಸ ಶಾಲೆಗೆ ಹೋಗುವುದಿದೆ, ನೆನಪಿದೆ ತಾನೇ ಅಂತಿಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಆವಾಗ ಕಾಕು ಏನು ಮಾಡ್ತಾನೆ, ಆ ಪುಟಾಣಿ ಹುಡುಗ ಅಂತಂದರೆ
ತಾನು ತನ್ನ ಮನಸ್ಸಿನಲ್ಲಿ ಸಾಕಷ್ಟು ಹಲವಾರು ವಿಚಾರಗಳ ಕುರಿತಾಗಿ ಒಂದು ಏನು ಮಾಡ್ತಾನೆ, ಮನಸ್ಸಿನಲ್ಲಿ ಆ ಒಂದು ಏನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂದರೆ, ಮನಸ್ಸಿನಲ್ಲಿ ಆತ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮನಸ್ಸಿನಲ್ಲಿ ಏನು ವಿಚಾರ ಮಾಡ್ತಾನೆ ಅಂತಂದರೆ, ಓ ನಂದು ಹೊಸ ಸ್ಕೂಲು ಯಾವ ಥರ ಇರ್ಬೋದಪ್ಪ, ದೊಡ್ಡದಿರ್ಬೋದು ಅಥವಾ ಪುಟಾಣಿ ಚಿಕ್ಕದಾಗಿರ್ಬೋದು, ಯಾವ ಥರ ಇರ್ಬೋದಪ್ಪ ನನ್ನ ಸ್ಕೂಲು, ಹೊಸ ಸ್ಕೂಲು ಅಂಥೇಳಿ ಏನು ಮಾಡ್ತಾನೆ, ಈ ಪುಟಾಣಿ ಕಾಕು ಇದನ್ನೆಲ್ಲ ಆತ ಮನಸ್ಸಿನಲ್ಲಿ ಒಂದು ಆ ಬೇರೆ ಬೇರೆ ಥರದ ತನ್ನ ಒಂದು ಹೊಸ ಶಾಲೆಯ ಕುರಿತಾಗಿ ಒಂದು ಆ ಕಲ್ಪನೆಯನ್ನು ಮಾಡ್ಕೊಳ್ಳಿಕ್ಕೆ ಅಥವಾ ಒಂದು ಊಹಿಸಲಿಕ್ಕೆ ಒಂದು ಪ್ರಾರಂಭ ಮಾಡ್ತಾನೆ ಅಂತಿಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಮನ್ ಹಿ ಮನ್ ಮೇ ಕ್ಯಾ ಸೋಚನೆ ಲಗಾ, कैसा होगा मेरा नया स्कूल. ನೋಡ್ರಿ, ಮನಸ್ಸಿನಲ್ಲಿ ಕಾಕು ಆ ಹುಡುಗ ಆ ಮನಸ್ಸಿನಲ್ಲೇ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಓ ನನ್ನ ಒಂದು ನಾಳೆ ನಾನು ಹೋಗ್ತಕ್ಕಂಥ ಒಂದು ಹೊಸ ಸ್ಕೂಲು ಯಾವ ಥರ ಇರ್ಬೋದಪ್ಪ ಅಂಥೇಳಿ ಏನು ಮಾಡ್ತಾನೆ, ಆ ಒಂದು ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಾವು ಏನು ಮಾಡಿದ್ವಿ, ಹಿಂದಿನ ತರಗತಿಯಲ್ಲಿ ಒಂದು ಅಧ್ಯಯನ ಮಾಡಿದ್ವಿ. ಓಕೆ, ಸೊ ಇವತ್ತೇನು ಮಾಡೋಣ, ಮುಂದಿನ ಒಂದು ತರಗತಿಯಲ್ಲಿ ಇದರ ಒಂದು ಕುರಿತಾಗಿ ಅದರ ಮುಂದಿನ ಒಂದು ಭಾಗ ಇದೆಯಲ್ಲ ಅದರ ಬಗ್ಗೆ ನಾವು ಕುರಿತಾಗಿ ಅಧ್ಯಯನ ಮಾಡೋಣ ನೋಡ್ರಿ. तो आगे देखिए क्या होता है, अगले दिन काकू अपनी माँ के साथ नए स्कूल गया. तो देखिए अगले दिन जो है काकू क्या करता है, अपनी माँ के साथ नए स्कूल गया. मगर यह क्या, स्कूल का फाटक मजबूत लोहे का नहीं बल्कि 2 ऊंचे पेड़ थे. तो देखिए यहाँ पर जो है क्या होता है, जैसे काकू जो है अगले दिन जो है अपने स्कूल जाता है, अपने नए स्कूल जाता है, तो वहाँ पर देखता है कि एक मजबूत लोहे का जो है फाटक नहीं था, मजबूत लोहे का फाटक नहीं था, बल्कि जो है क्या था, एक 2 ऊंचे पेड़ थे. वो जो है भवन की जो स्कूल का जो है भवन होती है वो अंदर होती है, तो उसके पहले जो है क्या होती है, स्कूल का कंपाउंड होती है. तो उस स्कूल के जो है बाहर इनकी रास्ता होती है, वो रास्ता के जो है थोड़े अंदर के बाद जो है स्कूल का जो है बड़ा गेट होती है. जैसे कि हम बड़ा गेट कहते हैं, गेट है ना, तो उसी तरह एक बड़ा गेट होती है. तो लेकिन यहाँ पर जो है क्या है, गेट जो है गेट के बजाय जो है क्या है, यहाँ पर एक 2 ऊंचे पेड़ थे. गेट नहीं था, एक लोहे का मजबूत जो है गेट होती है उस तरह गेट नहीं था, बल्कि जो है 2 ऊंचे पेड़ थे, केवल 2 ऊंचे पेड़ ही थे. तो इस तरह यहाँ पर दिया गया है ನೋಡ್ರಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಕಾಕು ಯಾವಾಗ ತನ್ನ ಒಂದು ಹೊಸ ಸ್ಕೂಲಿಗೆ ಹೋಗ್ತಾನಲ್ಲ ಅಲ್ಲಿ ಹೋಗಿ ನೋಡ್ತಾನೆ ಏನಂತಂದರೆ, ಅಲ್ಲಿ ಆ ಒಂದು ಕಂಪೌಂಡ್ ಇರುತ್ತೆ, ಆ ಕಂಪೌಂಡ್ಗೆ ಏನಿರುತ್ತೆ, ಒಂದು ಗೇಟ್ ಇರುತ್ತೆ. ಆ ಗೇಟು ಯಾವುದಾಗಿ ನಾರ್ಮಲ್ ಆಗಿ ಇಲ್ಲಿ ಒಂದು ಗೇಟ್ ಇರ್ತಾವಲ್ಲ ನಮ್ಮ ಸ್ಕೂಲ್ನಲ್ಲಿ ಕಂಪೌಂಡ್ದ ಹೊರಗಡೆ, ಅದೇ ರೀತಿಯಾಗಿ ಒಂದು ಸ್ಕೂಲ್ ಒಂದು ಗೇಟ್ ಇದ್ದಿರಲಿಲ್ಲ. ಆ ಒಂದು ಕಬ್ಬಿನಿಂದ ಮಾಡಿದಂಥ ಒಂದು ಗೇಟ್ ಇದ್ದಿರಲಿಲ್ಲ, ಬದಲಾಗಿ ಏನಿತ್ತಂದರೆ 2 ದೊಡ್ಡ ಮರಗಳು ಇದ್ದು ಅಂತಿಲ್ಲಿ ಹೇಳ್ಬೋದು. 2 ऊंचे पेड़ थे, 2 ದೊಡ್ಡದಾದಂಥ ಒಂದು ಮರಗಳು ಮಾತ್ರ ಇದ್ದು ಅಂತಿಲ್ಲಿ ಹೇಳ್ಬೋದು. ಅದೇ ಒಂದು ಗೇಟ್ ಥರ ಇತ್ತು ಅಂತಿಲ್ಲಿ ಹೇಳ್ಬೋದು. तो देखिए मैं आपको फिर से बताती हूँ, यहाँ पर जो है क्या दिया है, यह दिया गया है कि अगले दिन जो है अपनी माँ के साथ. ನೋಡ್ರಿ, ಆ ಮರುದಿನ ಏನಾಗುತ್ತೆ ಅಂದರೆ, ಕಾಕು ಆ ಪುಟಾಣಿ ಹುಡುಗ ಏನು ಮಾಡ್ತಾನೆ, ತನ್ನ ತಾಯಿಯವ್ರ ಜೊತೆ ಒಂದು ತನ್ನ ಒಂದು ಹೊಸ ಶಾಲೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಆತ ನೋಡ್ತಾನೆ, ಅಲ್ಲಿ ಏನು ನೋಡ್ತಾನೆ, ಆ ಸ್ಕೂಲದ ಒಂದು ಹೊರಗಡೆ ಇರ್ತಕ್ಕಂಥ ಒಂದು ಆ ಫ್ರಂಟ್ ಗೇಟ್ ಇರುತ್ತಲ್ಲ, ಫ್ರಂಟ್ ಗೇಟ್ ಅಂದರೆ ಏನು, ಮೊದಲಿನ ಒಂದು ಗೇಟ್ ಇರುತ್ತಲ್ಲ, ಫ್ರಂಟ್ ಗೇಟ್ ಏನಿತ್ತಂದರೆ ಅದು ಕಬ್ಬಿನಿಂದ ಮಾಡಿದಂಥ ಒಂದು ಗೇಟ್ ಆಗಿರಲಿಲ್ಲ, ಬದಲಾಗಿ ಅದು ಏನಿತ್ತಂದರೆ 2 ದೊಡ್ಡದಾದಂಥ ಒಂದು ಗಿಡಗಳು ಮಾತ್ರ ಇದ್ದು ಅಂತೇಳಿ ಕೊಟ್ಟಿದ್ದಾರೆ. 2 ऊंचे पेड़ थे, 2 ದೊಡ್ಡದಾದಂಥ ಒಂದು ಅಥವಾ ಮರಗಳು ಮಾತ್ರ ಇದ್ದು ಅಂತೇಳಿ ಹೇಳ್ಬೋದು. ಓಕೆ, ಈ ಥರ ಇಲ್ಲೆಲ್ಲ ಕೊಟ್ಟಿದ್ದಾರೆ. सो तो जो है यहाँ पर जो है क्या होती है, अगले दिन जो है काकू जो है जब सुबह होती है, अगले दिन का सुबह होती है, जो है काकू जो है उड़ता है, उठने के बाद जो है अपना जो है कपड़े जो है पहनता है, पहनने के बाद जो है स्कूल जाने के लिए जो है स्कूल बैग सब कुछ लेता है. लेने के बाद जो है अपनी माँ के साथ जो है वह नया स्कूल चला जाता है, यानी अपनी खुद की स्कूल, अपनी खुद की नया स्कूल होती है, उस नया स्कूल जो है वह अपने माँ के साथ जाता है. और वहाँ जाकर जो है देखता है, क्या देखता है, यही कि
जो फाटक होती हैं, फाटक यानी कि गेट, जो स्कूल का जो है पहला जो है फाटक होती है, गेट होती है, वह गेट जो है लोहे का बना हुआ नहीं था, बल्कि मजबूत लोहे का नहीं था। तो स्कूल का फाटक जो है मजबूत लोहे का नहीं था। तो वहाँ पर जाकर देखता है कि स्कूल का जो है फाटक होती है, गेट होती है, वो गेट जो है दरअसल लोहे से बना हुआ नहीं था, बल्कि उस लोहे से बना हुआ फाटक के बजाय केवल दो ऊंचे पेड़ ही थे, केवल 2 ऊंचे पेड़ ही थे। ನೋಡ್ರಿ, ಆ ಕಾಕು ಯಾವಾಗ ಒಂದು ತಾಯಿಯವ್ರ ಜೊತೆ ಮರುದಿನ ಅಲ್ಲಿ ಹೋಗ್ತಾನಲ್ಲ ತನ್ನ ಒಂದು ಹೊಸ ಶಾಲೆಗೆ, ಆವಾಗ ಹೋದ ನಂತರ ಆತ ನೋಡ್ತಾನೆ, ಏನು ನೋಡ್ತಾನೆ ಅಂದರೆ ಅಲ್ಲಿ ಕಬ್ಬಿನಿಂದ ಮಾಡಿದಂಥ ಒಂದು ಗೇಟದ ಬದಲಾಗಿ 2 ಒಂದು ದೊಡ್ಡದಾದಂಥ ಒಂದು ವೃಕ್ಷಗಳು ಇದ್ದು ಅನ್ನೋದನ್ನು ಆತ ನೋಡ್ತಾನೆ। ठीक है, तो यहाँ तक जो है देखिए, अगले दिन जैसे ही काकू वहाँ पर जाता है, अंद्रीनू अगले दिन जैसे ही वहाँ पर जो है काकू अपने माँ के साथ नया स्कूल जाता है, वहाँ जो है उस लोहे के फाटक की बजाय जो है देखता है 2 ऊंचे पेड़ थे। लोहे की फाटक नहीं था, बल्कि उसके बजाय जो है 2 ऊंचे जो है पेड़ ही थे। तो ये देखता है। तो आगे चलते हैं, ನೋಡ್ರಿ ಮುಂದೆ ಹೋಗೋಣಂತೆ। ಇಲ್ಲಿ ತನಕ ನಾವು ಬಂದ್ವಿ। ಈಗ लोहे का नहीं बल्कि 2 ऊंचे पेड़ थे, तो यहाँ तक आए थे। तो आगे जो है देखते हैं क्या दिया है, जिनकी डालियों पर सुंदर फूल झूल रहे थे, काकू को अपने नए स्कूल का फाटक सबसे अनोखा लगा। ನೋಡ್ರಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಜಿನ್ಕಿ ಡಾಲಿಯೋಪರ್ ಅಂದರೆ ಇನ್ನು ಆ 7 ವೃಕ್ಷಗಳು ಇದ್ದವಲ್ಲ, ಆ ವೃಕ್ಷಗಳ ಒಂದು ಡಾಲಿ ಅಂದರೆ ಏನು, ಬ್ರ್ಯಾಂಚ್, ಟೊಂಗೆಗಳು ಅಥವಾ ಒಂದು ರೆಂಬೆಗಳ ಮೇಲೆ ಏನಿತ್ತಂದರೆ ಸುಂದರವಾದಂತಹ ಒಂದು ಆ ಹೂಗಳು ಏನಾಗ್ತಾ ಇದ್ದು ಅವು ಜೋತಾಡ್ತಾ ಇದ್ದು ಅಂತಿಲ್ಲಿ ಕೊಟ್ಟಿದ್ದಾರೆ। तो काकू को अपने नए स्कूल का फाटक सबसे अनोखा लगा। ನೋಡ್ರಿ, ಆ ಕಾಕು ಒಂದು ಪುಟಾಣಿ ಹುಡುಗಗೆ ಏನು ಅನಿಸುತ್ತೆ ಅಂದರೆ ಆ ಒಂದು ಫಾಟಕ್ ನೋಡಿ, ಫಾಟಕ್ ಅಂದರೆ ಏನು, ಒಂದು ಫ್ರಂಟ್ ಗೇಟ್ ಇರುತ್ತಲ್ಲ, ಅದನ್ನು ನೋಡಿ ಅದಕ್ಕೆ ಏನು ಅನಿಸುತ್ತೆ ಅಂದರೆ, ಏನಪ್ಪ ಇದು ತುಂಬ ವಿಚಿತ್ರವಾಗಿದೆಯಲ್ಲ, ಎಂಥ ಇದು ಫಾಟಕಪ್ಪ ಅಂಥೇಳಿ ಆತ ಅನ್ಕೋತಾನೆ। ನए ಸ್ಕೂಲ್ ಕಾ ಫಾಟಕ್ ಸಬ್ಸೆ ಅನೋಖಾ ಲಗಾ। ಆ ಕಾಕು ಅನ್ನೋ ಒಂದು ಚಿಕ್ಕ ಪುಟಾಣಿ ಹುಡುಗಗೆ ಆ ತನ್ನ ಒಂದು ಹೊಸ ಶಾಲೆಯ ಒಂದು ಹೋದ ನಂತರ ಅಲ್ಲಿ ಇರ್ತಕ್ಕಂಥ ಒಂದು ಮೇನ್ ಗೇಟ್ ಇರುತ್ತಲ್ಲ, ಆ ಗೇಟು ಆತನಿಗೆ ಏನು ಅನಿಸುತ್ತೆ ಅಂದರೆ ಸಬ್ಸೆ ಅನೋಖಾ ಲಗಾ। ಸಬ್ಸೆ ಅನೋಖಾ ಅಂದ್ರೇನು, ಆ ಒಂದು ಎಲ್ಲದರಿಗಿಂತ ಏನು ಅನಿಸುತ್ತೆ ಆತನಿಗೆ ಒಂದು ವಿಭಿನ್ನವಾಗಿ ಅನಿಸುತ್ತೆ, ಭಿನ್ನ ಅಂತಿಲ್ಲಿ ಹೇಳ್ಬೋದು, ವಿಭಿನ್ನವಾಗಿ ಅನಿಸುತ್ತೆ ಅಂತಿಲ್ಲಿ ಹೇಳ್ಬೋದು। तो देखिए यहाँ पर जो जैसे ही वहाँ पर नया स्कूल जाता है, वहाँ पर जो है देखता है कि 2 ऊंचे पेड़ ही थे, और उन पेड़ों के जो है डालियों पर, डाली यानी कि ब्रांचेस, टोंगेಗಳು अंतिल ಹೇಳ್ಬೋದು, डालियों पर जो है सुंदर फूल लगे थे, और सुंदर फूल जो है क्या कर रहे थे, ऐसे जो है झूल रहे थे। और काकू को जो है उस नए स्कूल का फाटक जो है वह बहुत ही निराला लगता है। अनोखा यानी कि बहुत ही विचित्र लगती है उसे, सबसे अनोखा लगा, सबसे यानी कि सबसे विचित्र लगती है उसे, डिफरेंट लगती है। तो अपने उस नए स्कूल के फाटक को देखकर उसे बहुत ही जो है ಅನೋಖಾ ಲಗ್ತಾ ಹೈ ಅಂದರೆ ಇನ್ನು ಬಹಳನೇ ಅದಕ್ಕೆ ಒಂದು ಏನನ್ಸುತ್ತೆ, ಆ ಪುಟಾಣಿ ಹುಡುಗಗೆ ವಿಚಿತ್ರ ಅಂತ ಹೇಳಿ ಅನಿಸ್ಬಿಡುತ್ತೆ। ठीक है, तो आज तक ही इतना ही काफ़ी है। तो देखिए मैं यहाँ पर आपको दिखाती हूँ, यहाँ तक आए हम, लगा सबसे अनोखा लगा। तो इसके अगले भाग जो है हम क्या करेंगे, अगली कक्षा में अध्ययन करेंगे। ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದರೆ, ಕಾಕು ಏನು ಮಾಡ್ತಾನೆ, ಒಂದು ಹೊಸ ಸ್ಕೂಲ್ಗೆ ತಮ್ಮ ತಾಯಿಯವ್ರ ಜೊತೆ ಹೋಗ್ತಾನೆ। ಹೋದ್ಮೇಲೆ ಅಲ್ಲಿ ನೋಡ್ತಾನೆ, ಒಂದು ಆ ಫ್ರಂಟ್ ಗೇಟ್ ಇರುತ್ತಲ್ಲ, ಫ್ರಂಟ್ ಗೇಟು ಒಂದು ಕಬ್ಬಿಣದಿಂದ ಮಾಡಿರಂಗಿಲ್ಲ, ಬದಲಾಗಿ ಏನಿರುತ್ತೆ ಅಂದರೆ ಒಂದು ಆ ಬರೀ ಒಂದು 2 ದೊಡ್ಡದಂಥ ಒಂದು ವೃಕ್ಷಗಳು ಮಾತ್ರ ಇದನ್ನು ಆತ ನೋಡ್ತಾನೆ। ನೋಡಿದ ಮೇಲೆ ಆತನಿಗೆ ತುಂಬಾ ವಿಚಿತ್ರ ಅನಿಸುತ್ತೆ, ಏನಪ್ಪ ಇದು ಎಂಥ ವಿಚಿತ್ರ ಒಂದು ಆ ಗೇಟ್ ಇದೆ ಅಂತ ಹೇಳಿ ಆತನಿಗೆ ಅನಿಸುತ್ತೆ। ಸೊ ಆಮೇಲೆ ಏನಂತ ಅಂದ್ಕೊಂಡಿದ್ದಾರೆ, ಆ ಒಂದು 2 ವೃಕ್ಷಗಳು ಇರ್ತಾವಲ್ಲ, ಆ ವೃಕ್ಷಗಳಲ್ಲಿ ಇರ್ತಕ್ಕಂಥ ಒಂದು ತೊಂಡೆಗಳ ಮೇಲೆ ಸಾಕಷ್ಟು ಹೂವುಗಳು ಇರ್ತವೆ, ಸುಂದರವಾದಂಥ ಒಂದು ಆ ಹೂವುಗಳು ಇರ್ತವೆ। ಆ ಹೂವುಗಳು ಏನಾಗ್ತಾ ಇರ್ತವೆ ಅಂತ ಒಂದು ಜೋತಾಡ್ತಾ ಇರ್ತವೆ, ಓಕೆ, ಆ ಜೋತಾಡ್ತಾ ಇರ್ತವೆ। ಆಮೇಲೆ ಏನು ಕೊಟ್ಟಿದ್ದಾರೆ ಅಂದರೆ, ಅದು ಕಾಕೂನಿಗೆ ಏನಾಗುತ್ತೆ ಅಲ್ಲಿ ಹೋದ ನಂತರ ಆ ಒಂದು ಗೇಟನ್ನು ನೋಡ್ತಾನಲ್ಲ, ಆತನಿಗೆ ತುಂಬಾ ವಿಚಿತ್ರ ಅನಿಸುತ್ತೆ, ಸಬ್ಸೆ ಅನೋಖಾ ಲಗ। ಸಬ್ಸೆ ಅಂದರೆ ಏನು, ಎಲ್ಲದಕ್ಕಿಂತ ಒಂದು ವಿಭಿನ್ನವಾಗಿ ಆತನಿಗೆ ಒಂದು ಆ ಗೇಟ್ ಅನಿಸುತ್ತೆ ಅಂತೇಳಿ ಕೊಟ್ಟಿದ್ದಾರೆ। तो
देखिए अगले दिन जो है काको क्या करता है, वह अपने नया स्कूल जाता है अपनी माँ के साथ। वहाँ जाकर देखता है कि वह लोहे का यानी कि लोहे से बना हुआ मजबूत फाटक नहीं था, बल्कि जो है लोहे से बने उस फाटक के बजाय जो है दो ऊंचे ऊंचे पेड़ दिखते हैं। तो उन पेड़ों के ऊपर जो है डालियाँ थी, उस डालियों में जो है बहुत ही सुंदर सुंदर फूल जो है वो झूल रहे थे, ऐसे ऐसे झूल रहे थे। और उसे जो है बाद में जो है वह देखता है वह लोहे से बना मजबूत फाटक नहीं था, बल्कि जो है दो ऊंचे पेड़ थे। तो उस देखने के बाद जो है उसे बहुत ही जो है क्या लगती है, सबसे अनोखा लगती है। वह फाटक जो है वह बहुत ही विचित्र लगती है, निराली लगती है उसे। तो आज की कक्षा में जो है इतना ही काफ़ी है। तो कल की कक्षा में हम क्या करेंगे, अगले भाग के उसके बारे में अध्ययन करेंगे, ठीक है। तो ನೋಡ್ರಿ ಇವತ್ತಿನ ಒಂದು ತರಗತಿಯಲ್ಲಿ ಇಷ್ಟೇ ಒಂದು ಸಾಕು. ನಾವು ಏನು ಮಾಡೋಣ, ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಮುಂದಿನ ಭಾಗದ ಕುರಿತಾಗಿ ಅಧ್ಯಯನ ಮಾಡೋಣ.